ಪ್ರೈಸ್ ದ ಲಾರ್ಡ್, ದಿಸ್ ಇಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಮಾತನಾಡಲಿರುವ ವಿಷಯವನ್ನು ಕೇಳಲು ಬಹಳಷ್ಟು ಜನರು ಭಯಪಡುತ್ತಾರೆ. ಆದರೆ ಯಾರು ತಪ್ಪಿಸಿಕೊಳ್ಳಲಾಗದ ಒಂದು ಸತ್ಯವಿದೆ, ಅದು ಮರಣ. ಒಬ್ಬ ಮನುಷ್ಯನು ಈ ಲೋಕವನ್ನು ಬಿಟ್ಟು ಹೋದ ನಂತರ ನಿಜವಾಗಿಯೂ ಏನಾಗುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ಸಮಾಜದ ಕಲ್ಪನೆಗಳಲ್ಲಿ ಹುಡುಕಬಾರದು, ಸಿನಿಮಾಗಳಲ್ಲಿ ತೋರಿಸುವ ಕಥೆಗಳಲ್ಲಿಯೂ ಹುಡುಕಬಾರದು. ಯಾರಾದರೂ ಸತ್ತಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಾಂತ್ವನಕ್ಕಾಗಿ ಹೇಳುವ ಮಾತುಗಳಲ್ಲಿಯೂ ಹುಡುಕಬಾರದು. ನಿಜವಾದ ಉತ್ತರವನ್ನು ತಿಳಿಯಬೇಕಾದರೆ ನಾವು ದೇವರ ವಾಕ್ಯದ ಕಡೆಗೆ ತಿರುಗಬೇಕು. ಈ ಲೋಕದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗುವ ಸಮಯ ಬರುತ್ತದೆ. ಒಂದು ದಿನ ನಮ್ಮ ಹೃದಯ ಬಡಿತ ನಿಲ್ಲುತ್ತದೆ. ಒಂದು ದಿನ ನಮ್ಮ ಕೊನೆಯ ಉಸಿರು ನಿಂತು ಹೋಗುತ್ತದೆ. ಆ ದಿನ ನಮ್ಮ ಬಂಧುಗಳು ನಮ್ಮ ಸುತ್ತಲೂ ಸೇರಬಹುದು, ನಮಗಾಗಿ ಕಣ್ಣೀರು ಸುರಿಸಬಹುದು, ನಮ್ಮ ದೇಹವನ್ನು ಮಣ್ಣಿನಲ್ಲಿ ಸಮಾಧಿ ಮಾಡಬಹುದು. ಆದರೆ ಅದರ ನಂತರ ಉಳಿಯುವ ಅತ್ಯಂತ ಗಂಭೀರವಾದ ಪ್ರಶ್ನೆ ಏನು ಗೊತ್ತೇ? ದೇಹವು ಮಣ್ಣಿನಲ್ಲಿ ಸೇರಿಕೊಂಡ ನಂತರ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ? ಸ್ನೇಹಿತರೆ, ಮರಣವು ಎಲ್ಲದರ ಅಂತ್ಯವಲ್ಲ. ಮನುಷ್ಯನು ಕೇವಲ ರಕ್ತ ಮತ್ತು ಮಾಂಸದಿಂದ ನಿರ್ಮಿಸಲ್ಪಟ್ಟ ದೇಹ ಮಾತ್ರವಲ್ಲ. ದೇವರ ವಾಕ್ಯವು ಮರಣದ ನಂತರದ ಜೀವನದ ಕುರಿತು ನಮಗೆ ಗಂಭೀರವಾದ ಸತ್ಯವನ್ನು ತಿಳಿಸುತ್ತದೆ. ದೇಹವು ಮಣ್ಣಿಗೆ ಮರಳಿದರೂ ಆತ್ಮವು ದೇವರ ಮುಂದೆ ತನ್ನ ಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಯೇಸು ಕ್ರಿಸ್ತನನ್ನು ನಂಬಿ ಅವರಲ್ಲಿ ಜೀವಿಸಿದವರಿಗೂ ಮತ್ತು ದೇವರನ್ನು ತಿರಸ್ಕರಿಸಿ ಪಾಪದಲ್ಲಿ ಜೀವಿಸಿದವರಿಗೂ ಮರಣದ ನಂತರ ಸ್ಥಿತಿ ಒಂದೇ ಆಗಿರುವುದಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬನು ಎಂಬ ದೇವಭಕ್ತನಿದ್ದನು. ತನ್ನ ಪ್ರಿಯ ಮಗನಾದ ಯೋಸೇಫನು ಕಾಡು ಮೃಗದಿಂದ ಸತ್ತಿದ್ದಾನೆ ಎಂದು ಆತನು ನಂಬಿದನು. ಯೋಸೇಫನ ರಕ್ತದ ಕಲೆಗಳಿದ್ದ ಅಂಗಿಯನ್ನು ಆತನ ಮಕ್ಕಳು ತಂದಾಗ ಆದಿಕಾಂಡ 37ನೇ ಅಧ್ಯಾಯದ ಪ್ರಕಾರ ಯಾಕೋಬನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿಗೆ ಗೋಣಿಯನ್ನು ಕಟ್ಟಿಕೊಂಡು ತನ್ನ ಮಗನಿಗಾಗಿ ಬಹು ದಿನಗಳವರೆಗೂ ದುಃಖಪಟ್ಟನು. ಅವನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಅವನ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ಯಾಗೋ ಅವನು ಸಮಾಧಾನ ಆದರಣೆ ಹೊಂದಲಾರದೆ. ಆಗ ಯಾಕೋಬನು ಒಂದು ಆಳವಾದ ಮಾತನ್ನು ಹೇಳಿದನು, ನಾನು ದುಃಖಿಸುತ್ತಾ ನನ್ನ ಮಗನ ಬಳಿಗೆ ಪಾತಾಳಕ್ಕೆ ಇಳಿದು ಹೋಗುವೆನು. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಯಾಕೋಬನು ಕೇವಲ ತನ್ನ ದೇಹವನ್ನು ಮಣ್ಣಿನಲ್ಲಿ ಹೂಳುವ ಕುರಿತು ಮಾತನಾಡುತ್ತಿರಲಿಲ್ಲ. ಮರಣದ ನಂತರವೂ ತನ್ನ ಮಗನು ಯಾವುದೋ ಸ್ಥಿತಿಯಲ್ಲಿ ಇದ್ದಾನೆ ಮತ್ತು ತಾನು ಒಂದು ದಿನ ಆತನ ಬಳಿಗೆ ಹೋಗುವೆನು ಎಂಬ ನಂಬಿಕೆ ಆತನ ಮಾತಿನಲ್ಲಿ ಕಾಣುತ್ತದೆ. ಹೀಬ್ರೂ ಭಾಷೆಯಲ್ಲಿ ಮರಣದ ನಂತರದ ಲೋಕವನ್ನು ಶಿಯೋಲ್ ಎಂದು ಕರೆಯಲಾಗುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಏಡೀಸ್ ಎಂಬ ಪದವು ಬಳಸಲ್ಪಟ್ಟಿದೆ. ಯೋಸೇಫನು ಸತ್ತು ಮಣ್ಣಿನಲ್ಲಿ ಬೆರೆತು ಸಂಪೂರ್ಣವಾಗಿ ಅಸ್ತಿತ್ವವಿಲ್ಲದವನಾಗಿದ್ದಾನೆ ಎಂದು ಯಾಕೋಬನು ಭಾವಿಸಲಿಲ್ಲ. ನನ್ನ ಮಗನು ಯಾವುದೋ ಒಂದು ಸ್ಥಳದಲ್ಲಿದ್ದಾನೆ, ಮರಣದ ನಂತರ ನಾನು ಒಂದು ದಿನ ಅವನ ಬಳಿಗೆ ಹೋಗುವೆನು ಎಂಬ ನಂಬಿಕೆ ಅವನಲ್ಲಿತ್ತು. ಅಂದರೆ ಮರಣವು ಮನುಷ್ಯನ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಎಂದು ಬೈಬಲ್ ಹೇಳುವುದಿಲ್ಲ. ಮರಣವು ದೇಹದ ಜೀವನದ ಅಂತ್ಯವಾಗಬಹುದು, ಆದರೆ ಅದರ ನಂತರದ ಸತ್ಯವನ್ನು ಪ್ರತಿಯೊಬ್ಬರೂ ಎದುರಿಸಬೇಕಾಗುತ್ತದೆ. ಆದುದರಿಂದ ನಾವು ಇಂದು ಬದುಕಿರುವಾಗಲೇ ನಮ್ಮ ಜೀವನದ ಬಗ್ಗೆ ಯೋಚಿಸಬೇಕು. ಮರಣದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೊನೆಯ ಕ್ಷಣದವರೆಗೂ ಮುಂದೂಡಬಾರದು. ದೇವರ ವಾಕ್ಯವು ನಮಗೆ ಎಚ್ಚರಿಕೆ ನೀಡುತ್ತದೆ. ನಮ್ಮ ಆತ್ಮದ ಸ್ಥಿತಿಯ ಕುರಿತು ನಾವು ಈಗಲೇ ಜಾಗರೂಕರಾಗಿರಬೇಕು. ಏಕೆಂದರೆ ಮರಣದ ದಿನ ಬಂದ ನಂತರ ನಮ್ಮ ನಿರ್ಧಾರವನ್ನು ಬದಲಾಯಿಸುವ ಅವಕಾಶ ನಮಗೆ ಇರುವುದಿಲ್ಲ. ಮರಣವೆಂದರೆ ಯಾವುದೋ ಶೂನ್ಯತೆಯೊಳಗೆ ಹೋಗುವ ಬಾಗಿಲಲ್ಲ, ಅದು ನಿತ್ಯತೆಯೊಳಗೆ ಪ್ರವೇಶಿಸುವ ಬಾಗಿಲು. ಇಂದು ಅನೇಕರು ಕಣ್ಣು ಮುಚ್ಚಿ ಸತ್ತ ನಂತರ ಏನೂ ಇರುವುದಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ದೇವರ ವಾಕ್ಯವು ನಮಗೆ ಬೇರೆ ಸತ್ಯವನ್ನು ತಿಳಿಸುತ್ತದೆ. ಮನುಷ್ಯನ ದೇಹವನ್ನು ಸಮಾಧಿಯಲ್ಲಿ ಇಡಲಾಗುತ್ತದೆ, ಆದರೆ ಮನುಷ್ಯನ ಅಸ್ತಿತ್ವವು ಅಲ್ಲಿಯೇ ಕೊನೆಗೊಳ್ಳುವುದಿಲ್ಲ. ಇಲ್ಲಿಯೇ ದೇವರ ವಾಕ್ಯವು ನಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡುತ್ತದೆ. ಮರಣದ ನಂತರ ದೇವರಿಂದ ಸಿಗುವ ಸಾಂತ್ವನವಷ್ಟೇ ಅಲ್ಲ, ದೇವರ ನ್ಯಾಯ ತೀರ್ಪು ಕೂಡ ಇದೆ. ನರಕದ ಕುರಿತು ಅತ್ಯಂತ ಗಂಭೀರವಾಗಿ ಮಾತನಾಡಿದವರು ಯಾರು ಗೊತ್ತೇ? ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನೇ. ಯೇಸು ನರಕದ ಕುರಿತು ತಮಾಷೆಗಾಗಿ ಮಾತನಾಡಲಿಲ್ಲ. ಅವರು ನಮ್ಮನ್ನು ಪ್ರೀತಿಸುತ್ತಾರೆ. ಅದಕ್ಕಾಗಿಯೇ ಅವರು ನಮ್ಮನ್ನು ಮುಂಚಿತವಾಗಿಯೇ ಎಚ್ಚರಿಸಿದರು. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದರು, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ಎರಡು ಕಣ್ಣುಳ್ಳವನಾಗಿ ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ
ಒಂದೇ ಕಣ್ಣುಳ್ಳವನಾಗಿ ಜೀವದಲ್ಲಿ ಸೇರುವುದೇ ನಿನಗೆ ಉತ್ತಮ. ಇದರ ಅರ್ಥ ನಮ್ಮ ದೇಹದ ಅಂಗಾಂಗಗಳನ್ನು ನಿಜವಾಗಿಯೂ ಕತ್ತರಿಸಿಕೊಳ್ಳಬೇಕು ಎಂಬುದಲ್ಲ. ಯೇಸು ಬಳಸಿದ ಈ ಮಾತು ಪಾಪದ ಕುರಿತು ಎಷ್ಟು ಗಂಭೀರವಾಗಿ ಜಾಗರೂಕರಾಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ನರಕದ ಶಿಕ್ಷೆ ಎಷ್ಟು ಭಯಾನಕವಾದುದು ಎಂಬುದನ್ನು ಅರ್ಥ ಮಾಡಿಸಲು ಅವರು ಇಂತಹ ಕಠಿಣ ಎಚ್ಚರಿಕೆಯನ್ನು ನೀಡಿದರು. ಈ ಲೋಕದಲ್ಲಿ ಮನುಷ್ಯನು ಅನುಭವಿಸುವ ಯಾವುದೇ ಪಾಪದ ಸಂತೋಷವು ತನ್ನ ಆತ್ಮವನ್ನು ಕಳೆದುಕೊಳ್ಳುವಷ್ಟು ಅಮೂಲ್ಯವಾದುದಲ್ಲ. ಕೆಲವು ಕ್ಷಣಗಳ ಪಾಪದ ಸುಖಕ್ಕಾಗಿ ಶಾಶ್ವತ ಜೀವನವನ್ನು ಕಳೆದುಕೊಳ್ಳುವುದು ಎಷ್ಟು ದೊಡ್ಡ ನಷ್ಟ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28-29 ವಾಕ್ಯದಲ್ಲಿ ಯೇಸು ಹೇಳಿದ ಮಾತುಗಳನ್ನು ಗಮನಿಸಿ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಒಂದು ಕಾಲ ಬರುತ್ತದೆ, ಆಗ ಸಮಾಧಿಗಳಲ್ಲಿರುವವರೆಲ್ಲರ ಆತನ ಸ್ವರವನ್ನು ಕೇಳಿ ಎದ್ದು ಹೊರಗೆ ಬರುವರು. ಒಳ್ಳೆಯದನ್ನು ಮಾಡಿದವರಿಗೆ ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ಮಾಡಿದವರು ಖಂಡನೆಗಾಗಿ ಪುನರುತ್ಥಾನವನ್ನು ಹೊಂದುವರು. ಈ ಮಾತುಗಳು ಗಂಭೀರತೆಯನ್ನು ಒಮ್ಮೆ ಯೋಚಿಸಿ. ದೇವರ ಮಕ್ಕಳಿಗೆ ಜೀವದ ನಿರೀಕ್ಷೆ ಇದೆ, ಆದರೆ ದೇವರ ರಕ್ಷಣೆಯನ್ನು ತಿರಸ್ಕರಿಸಿ ಪಾಪದಲ್ಲೇ ಜೀವಿಸುವವರು ದೇವರ ನ್ಯಾಯ ತೀರ್ಪನ್ನು ಎದುರಿಸಬೇಕಾಗುತ್ತದೆ. ನಾವು ನರಕದ ಕುರಿತು ಸಂತೋಷದಿಂದ ಮಾತನಾಡುತ್ತಿಲ್ಲ. ಒಂದು ಆತ್ಮವು ದೇವರಿಂದ ದೂರವಾಗಿ ನಿತ್ಯತೆಯ ಕಡೆಗೆ ಸಾಗುತ್ತಿರುವುದರಲ್ಲಿ ಯಾವುದೇ ಸಂತೋಷವಿಲ್ಲ, ಆದರೆ ಹೃದಯದಲ್ಲಿ ನೋವಿನಿಂದ ಮತ್ತು ಕಣ್ಣೀರಿನಿಂದ ಈ ಸತ್ಯವನ್ನು ಹೇಳುತ್ತಿದ್ದೇವೆ. ಒಂದು ಮನೆಗೆ ಬೆಂಕಿ ಆಹುತಿಯಾಗುತ್ತಿರುವುದನ್ನು ನೋಡಿದಾಗ ಅಲ್ಲಿ ಬೆಂಕಿ ಒತ್ತಿಕೊಂಡಿದೆ ಎಂದು ನಾವು ಕೂಗಿ ಎಚ್ಚರಿಸುತ್ತೇವೆ ಅಲ್ಲವೇ? ಒಂದು ಸೇತುವೆ ಕುಸಿಯುವ ಸ್ಥಿತಿಯಲ್ಲಿದ್ದರೆ ಆ ದಾರಿಯಲ್ಲಿ ಹೋಗುವವರನ್ನು ತಡೆದು ಎಚ್ಚರಿಸುತ್ತೇವೆ ಅಲ್ಲವೇ? ಹಾಗೆಯೇ ಒಬ್ಬ ಆತ್ಮವು ಯೇಸು ಕ್ರಿಸ್ತನಿಲ್ಲದೆ ನಿತ್ಯತೆಯ ಕಡೆಗೆ ಸಾಗುತ್ತಿರುವಾಗ ದೇವರ ಪ್ರೀತಿ ಆ ಸತ್ಯವನ್ನು ಮರೆಮಾಡುವುದಿಲ್ಲ, ಅದು ಎಚ್ಚರಿಸುತ್ತದೆ. ಆದುದರಿಂದ ದಯವಿಟ್ಟು ಈ ಮಾತುಗಳನ್ನು ಗಂಭೀರವಾಗಿ ಕೇಳಿ. ನರಕವು ನಿಜ, ನ್ಯಾಯ ತೀರ್ಪು ನಿಜ, ದೇವರಿಂದ ಶಾಶ್ವತವಾಗಿ ದೂರವಾಗುವ ಶಿಕ್ಷೆಯೂ ನಿಜ. ಈ ಭೂಮಿಯಲ್ಲಿ ದೇವರ ಕೃಪೆಯನ್ನು ತಿರಸ್ಕರಿಸಿದವನು ಮರಣದ ನಂತರ ದೇವರ ನ್ಯಾಯವನ್ನು ಎದುರಿಸಲೇಬೇಕಾಗುತ್ತದೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸು ಮರಣದ ನಂತರದ ಸ್ಥಿತಿಯ ಕುರಿತು ಒಂದು ಗಂಭೀರವಾದ ಸತ್ಯವನ್ನು ತಿಳಿಸಿದರು. ಅದು ಒಬ್ಬ ಶ್ರೀಮಂತನು ಮತ್ತು ಲಾಜರನ ಎಂಬ ಬಡವನ ಕತೆ. ಆ ಶ್ರೀಮಂತನು ಸತ್ತನು ಮತ್ತು ಅವನನ್ನು ಸಮಾಧಿ ಮಾಡಲಾಯಿತು. ಆದರೆ ಬೈಬಲ್ ಹೇಳುತ್ತದೆ, ಅವನು ಪಾತಾಳದಲ್ಲಿ ವೇದನೆ ಅನುಭವಿಸುತ್ತಾ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದನು. ಇದರ ಅರ್ಥವೇನು? ಮರಣದ ನಂತರವೂ ಆ ಶ್ರೀಮಂತನಿಗೆ ಅರಿವು ಇತ್ತು. ಅವನು ನೋಡಬಲ್ಲವನಾಗಿದ್ದನು, ಅವನು ವೇದನೆಯನ್ನು ಅನುಭವಿಸುತ್ತಿದ್ದನು. ತನ್ನ ಹಿಂದಿನ ಜೀವನವೆಲ್ಲವೂ ಅವನಿಗೆ ನೆನಪಿತ್ತು. ಅವನು ಮಾತನಾಡುತ್ತಿದ್ದನು. ಅವನ ಕಣ್ಣುಗಳು ಮೇಲಕ್ಕೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನ ಮಡಿಲಲ್ಲಿ ಒಮ್ಮೆ ತನ್ನ ಮನೆಯ ಬಾಗಿಲ ಬಳಿ ಬಿದ್ದಿದ್ದ ಲಾಜರನು ಸಾಂತ್ವನ ಹೊಂದುತ್ತಿರುವುದನ್ನು ಕಂಡನು. ಭೂಮಿಯ ಮೇಲೆ ದೇವರನ್ನು ನಂಬಿಕೊಂಡು ಕಷ್ಟಗಳನ್ನು ಅನುಭವಿಸಿದ್ದ ಲಾಜರನು ಈಗ ನೆಮ್ಮದಿಯನ್ನು ಪಡೆಯುತ್ತಿದ್ದನು. ಆದರೆ ದೇವರನ್ನು ಲೆಕ್ಕಿಸದೆ ಬದುಕುತ್ತಿದ್ದ ಆ ಶ್ರೀಮಂತನು ವೇದನೆಯಲ್ಲಿ ನರಳುತ್ತಿದ್ದನು. ಆದರೆ ಇಲ್ಲಿ ಒಂದು ಭಯಾನಕವಾದ ಮಾತಿದೆ. ಅಬ್ರಹಾಮನು ಹೇಳಿದನು, ನಮ್ಮ ಮತ್ತು ನಿಮ್ಮ ನಡುವೆ ಒಂದು ದೊಡ್ಡ ಅಂತರವನ್ನು ಸ್ಥಾಪಿಸಲಾಗಿದೆ. ಇಲ್ಲಿನಿಂದ ನಿಮ್ಮ ಬಳಿಗೆ ಹೋಗಲು ಬಯಸುವವರು ಹೋಗಲಾರರು, ಅಲ್ಲಿನಿಂದ ನಮ್ಮ ಬಳಿಗೆ ಬರಲು ಬಯಸುವವರು ಬರಲಾರರು. ಎಷ್ಟು ಭಯಾನಕವಾದ ಸ್ಥಿತಿ! ಆ ಶ್ರೀಮಂತನು ಸಾಂತ್ವನವನ್ನು ತನ್ನ ಕಣ್ಣುಗಳಿಂದ ನೋಡುತ್ತಿದ್ದನು, ಆದರೆ ಅದನ್ನು ತಲುಪಲು ಅವನಿಗೆ ಸಾಧ್ಯವಾಗಲಿಲ್ಲ. ಪಶ್ಚಾತ್ತಾಪ ಪಡಲು ಸಮಯ ಮುಗಿದು ಹೋಗಿತ್ತು, ಕರುಣೆ ಪಡೆಯುವ ಸಮಯವೂ ಕಳೆದು ಹೋಗಿತ್ತು. ಆದುದರಿಂದ ಆ ಶ್ರೀಮಂತನು ಅಳುತ್ತಾ, ತಂದೆಯಾದ ಅಬ್ರಹಾಮನೇ, ನನಗೆ 5 ಸಹೋದರರಿದ್ದಾರೆ. ಅವರು ಈ ವೇದನೆಯ ಸ್ಥಳಕ್ಕೆ ಬಾರದಂತೆ ಲಾಜರನನ್ನು ಅವರ ಬಳಿಗೆ ಕಳುಹಿಸು ಎಂದು ಬೇಡಿಕೊಂಡನು. ಅದಕ್ಕೆ ಅಬ್ರಹಾಮನು ಏನು ಹೇಳಿದನು ಗೊತ್ತೇ? ಅವರಿಗೆ ಮೋಶೆಯ ಮತ್ತು ಪ್ರವಾದಿಗಳ ವಚನಗಳಿವೆ ಎಂದನು. ಅಂದರೆ ದೇವರ ವಾಕ್ಯವು ಅವರಿಗೆ ಭೂಮಿಯಲ್ಲಿಯೇ ನೀಡಲ್ಪಟ್ಟಿತು. ಆದರೆ ದೇವರ ವಾಕ್ಯವು ಕೇವಲ ಎಚ್ಚರಿಕೆಯಲ್ಲಿಯೇ ನಿಲ್ಲುವುದಿಲ್ಲ, ಅದು ನಮಗೆ ಒಂದು ಮಹತ್ತರವಾದ ನಿರೀಕ್ಷೆಯನ್ನು ನೀಡುತ್ತದೆ. ಹಳೆಯ ಒಡಂಬಡಿಕೆಯ ಯೋಬನ ಗ್ರಂಥ 19ನೇ ಅಧ್ಯಾಯದಲ್ಲಿ ಯೋಬನು ಅದ್ಭುತವಾದ ನಂಬಿಕೆಯ ಮಾತೊಂದನ್ನು ಹೇಳುತ್ತಾನೆ. ನಾನಂತೂ ನನ್ನ ನ್ಯಾಯಸ್ಥಾಪಕನು ಜೀವ ಸ್ವರೂಪನೆಂದು ಬಲ್ಲೆನು. ಕೊನೆಯಲ್ಲಿ ಆತನು ಭೂಮಿಗೆ ಇಳಿದು ಬರುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ದೇಹಧಾರಿಯಾಗಿ ದೇವರನ್ನು ನೋಡುವೆನು. ನಾನೇ ನನ್ನ ದೇವರನ್ನು ಕಣ್ಣಾರೆ ನೋಡುವೆನು ಎಂದು ಹೇಳಿದನು. ಯೋಬನಿಗೆ ತನ್ನ ದೇಹವು ಒಂದು ದಿನ ಕೊಳೆಯುತ್ತದೆ, ಹುಳುಗಳು ಅದನ್ನು ತಿನ್ನುತ್ತವೆ ಮತ್ತು ಅದು ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ ಎಂಬುದು ತಿಳಿದಿತ್ತು. ಆದರೂ ಪುನರುತ್ಥಾನದ ಮೇಲಿನ ಅವನ ನಂಬಿಕೆ ಎಷ್ಟೊಂದು ಬಲವಾಗಿತ್ತೆಂದರೆ, ನನ್ನ ದೇಹದಿಂದಲೇ ನಾನು ನನ್ನ ದೇವರನ್ನು ಕಣ್ಣಾರೆ ನೋಡುವೆನು ಎಂದು ಅವನು ಘೋಷಿಸಿದನು. ಕ್ರೈಸ್ತತ್ವ ಎಂದರೆ ಮರಣದ ನಂತರ ಯಾವುದೋ ಗಾಳಿಯಲ್ಲಿ ತೇಲುವ ಆತ್ಮದಂತೆ ಅಲೆದಾಡುವುದು ಅಲ್ಲ. ನಾವು ಪುನರುತ್ಥಾನವನ್ನು ನಂಬುತ್ತೇವೆ. ಮರಣವು ಅಂತಿಮವಾಗಿ ಜಯಿಸಲ್ಪಡುತ್ತದೆ.
ಪಾಪದಿಂದ ದುರ್ಬಲವಾದ ದೇಹವಾಗಿ ಬಿತ್ತಲ್ಪಡುವ ಈ ದೇಹವು ದೇವರ ಶಕ್ತಿಯಿಂದ ಮಹಿಮೆಯ ದೇಹವಾಗಿ ಎಬ್ಬಿಸಲ್ಪಡುತ್ತದೆ. ಒಬ್ಬ ವಿಶ್ವಾಸಿಯ ದೇಹವನ್ನು ಭೂಮಿಯಲ್ಲಿ ಹೂಳಬಹುದು, ಬೆಂಕಿಯಲ್ಲಿ ಸುಡಬಹುದು, ಸಮುದ್ರದಲ್ಲಿ ಕೊಚ್ಚಿ ಹೋಗಬಹುದು ಅಥವಾ ಮಣ್ಣಿನಲ್ಲಿ ಬೆರೆತು ಹೋಗಬಹುದು. ಆದರೆ ದೇವರಿಗೆ ಅದರ ಪ್ರತಿಯೊಂದು ಅಣುವು ಎಲ್ಲಿದೆ ಎಂಬುದು ತಿಳಿದಿದೆ. ಏಕೆಂದರೆ ಮಣ್ಣಿನಿಂದಲೇ ನಮ್ಮನ್ನು ಸೃಷ್ಟಿಸಿದ ದೇವರು ಅದೇ ಮಣ್ಣನ್ನು ಮತ್ತೆ ಮಹಿಮೆಯ ದೇಹವಾಗಿ ರೂಪಿಸಬಲ್ಲನು. ವಿಶ್ವಾಸಿಯ ದೇಹವು ಮರಣದಲ್ಲಿ ನಿದ್ರಿಸಿದಂತೆ ಕಾಣಬಹುದು, ಆದರೆ ಅವನ ದೇಹವು ಕ್ರಿಸ್ತನೊಂದಿಗೆ ಇರುತ್ತದೆ. ಆದುದರಿಂದ ಕ್ರಿಸ್ತನಲ್ಲಿ ನಿದ್ರಿಸಿದವರಿಗಾಗಿ, ಅಂದರೆ ಮರಣ ಹೊಂದಿದ ವಿಶ್ವಾಸಿಗಳಿಗಾಗಿ ನಿರೀಕ್ಷೆ ಇಲ್ಲದವರಂತೆ ನಾವು ದುಃಖಿಸುವುದಿಲ್ಲ. ಏಕೆಂದರೆ ಪುನರುತ್ಥಾನದ ದಿನದಲ್ಲಿ ನಾವು ಅವರನ್ನು ಮತ್ತೆ ಭೇಟಿಯಾಗಲಿದ್ದೇವೆ. ಆದರೆ ಯೇಸು ಕ್ರಿಸ್ತನನ್ನು ನಂಬದೆ ಸಾಯುವವರ ಪರಿಸ್ಥಿತಿ ಏನು? ಇಲ್ಲಿಯೇ ನನ್ನ ಹೃದಯ ನೋವು ಪಡುತ್ತದೆ. ರಕ್ಷಣೆಯನ್ನು ತಿರಸ್ಕರಿಸಿದವರಿಗೆ ಬೈಬಲ್ ಸುಳ್ಳು ಸಾಂತ್ವನ ನೀಡುವುದಿಲ್ಲ. ಮನುಷ್ಯರು ಒಂದೇ ಸಾರಿ ಸಾಯಬೇಕು, ಅದರ ನಂತರ ನ್ಯಾಯ ತೀರ್ಪು ಎಂದು ದೇವರ ವಾಕ್ಯ ಹೇಳುತ್ತದೆ. ಮರಣದ ನಂತರ ಎರಡನೇ ಅವಕಾಶವಿಲ್ಲ. ದೇವರೊಂದಿಗೆ ಮಾತುಕತೆ ನಡೆಸಿ ನಮ್ಮ ಶಿಕ್ಷೆಯನ್ನು ಬದಲಾಯಿಸಿಕೊಳ್ಳುವ ಅವಕಾಶವೂ ಇರುವುದಿಲ್ಲ. ಈ ಜೀವನದಲ್ಲಿ ನೀನು ತೆಗೆದುಕೊಳ್ಳುವ ನಿರ್ಧಾರವೇ ನಿನ್ನ ನಿತ್ಯತ್ವವನ್ನು ನಿರ್ಧರಿಸುತ್ತದೆ. ಆದುದರಿಂದ ದಯವಿಟ್ಟು ನಿನ್ನ ಆತ್ಮದೊಂದಿಗೆ ಆಟವಾಡಬೇಡ. ನಂತರ ದೇವರನ್ನು ನಂಬುತ್ತೇನೆ ಎಂದು ಹೇಳಬೇಡ. ಆ ನಂತರ ಎಂಬ ಸಮಯ ನಿಮಗೆ ಬರುತ್ತದೆಯೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ನಾನು ಇನ್ನೂ ಯುವಕನಲ್ಲವೇ, ನನಗೆ ಇನ್ನೂ ಬಹಳ ಸಮಯವಿದೆ ಎಂದುಕೊಳ್ಳಬೇಡ. ಯುವಕರು ಮರಣ ಹೊಂದುತ್ತಾರೆ. ನಾನು ಪ್ರತಿ ಭಾನುವಾರ ಚರ್ಚಿಗೆ ಹೋಗುತ್ತೇನೆ ಎಂದು ಮಾತ್ರ ನಿನ್ನನ್ನು ನೀನೇ ಸಮಾಧಾನ ಪಡಿಸಿಕೊಳ್ಳಬೇಡ. ಇಸ್ಕರಿಯೋತನಾದ ಯೂದನು ಯೇಸುವಿನ ಪಕ್ಕದಲ್ಲೇ ನಡೆದನು, ಆದರೂ ಅವನ ಹೃದಯವು ದೇವರೊಂದಿಗೆ ಸರಿಯಾಗಿರಲಿಲ್ಲ. ಆದುದರಿಂದ ಕೇವಲ ಚರ್ಚಿಗೆ ಹೋಗುವುದರಿಂದಲೂ ಹಾಡುಗಳನ್ನು ಹಾಡುವುದರಿಂದಲೂ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ನಿಜವಾದ ಪ್ರಶ್ನೆ ಏನೆಂದರೆ, ನೀನು ನಿಜವಾಗಿಯೂ ಹೊಸದಾಗಿ ಹುಟ್ಟಿದ್ದೀಯಾ? ಇದೇ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇಂದು ದೇವರ ಕೃಪೆ ನಿಮಗಾಗಿ ಕಾಯುತ್ತಿದೆ. ಪಾತಾಳ ಹೇಗಿದೆ, ಪರಲೋಕ ಹೇಗಿದೆ, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದ ನಂತರವೇ ನಾನು ನಂಬುತ್ತೇನೆ ಎಂದು ಹೇಳಬೇಡ. ಶಿಲುಬೆಯ ಮೇಲಿದ್ದ ಕಳ್ಳನಿಗೆ ಬೈಬಲ್ನ ಎಲ್ಲ ವಿಷಯಗಳು ತಿಳಿದಿರಲಿಲ್ಲ. ಅವನು ಯೇಸುವಿನ ಕಡೆಗೆ ನೋಡಿ, ಪ್ರಭುವೇ, ನೀನು ನಿನ್ನ ರಾಜ್ಯಕ್ಕೆ ಬಂದಾಗ ನನ್ನನ್ನು ನೆನಪಿಸಿಕೋ ಎಂದು ಮಾತ್ರ ಹೇಳಿದನು. ಅದಕ್ಕೆ ಯೇಸು ಅವನಿಗೆ, ಇಂದು ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವೆ ಎಂದು ಹೇಳಿದರು. ಎಂತಹ ಮಹತ್ತರವಾದ ಕೃಪೆ, ಎಂತಹ ಅದ್ಭುತವಾದ ದೇವರು! ನೀನು ನಿನ್ನ ಹೃದಯ ಆಳದಿಂದ, ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರು ಎಂದು ಕೇಳಿಕೊಂಡರೆ ಆತನು ನಿನ್ನನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಮರಣವು ನಿನ್ನ ಮುಂದೆ ನಿಂತಿದ್ದರೂ ಮರಣವನ್ನು ಜಯಿಸಿದ ದೇವರು ನಿನ್ನೊಂದಿಗಿದ್ದಾನೆ. ದೇಹವು ನಿದ್ರಿಸಬಹುದು, ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ಒಂದು ವೇಳೆ ಈ ರಾತ್ರಿ ನಿನ್ನ ಜೀವವು ಈ ಲೋಕದಿಂದ ಹೊರಟು ಹೋದರೆ ದೇವರ ಮುಂದೆ ನಿಲ್ಲಲು ನೀನು ಸಿದ್ಧನಾಗಿದ್ದೀಯಾ? ಹಿಂದೆ ಈಗಲೇ ಯೇಸುವಿನ ಬಳಿಗೆ ಬಾ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ನನ್ನೊಂದಿಗೆ ಈ ಪ್ರಾರ್ಥನೆಯನ್ನು ಮಾಡು. ಯೇಸುವೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ಮರಣದ ನಂತರ ಭಯಾನಕವಾದ ನ್ಯಾಯ ತೀರ್ಪು ಇದೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಆ ನರಕದ ಶಿಕ್ಷೆಗೆ ಒಳಗಾಗದಂತೆ ನಿನ್ನ ಶಿಲುಬೆಯ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಗೊಳಿಸು. ಕರ್ತನೇ, ಹಿಂದೆ ನನ್ನ ಹೃದಯಕ್ಕೆ ಬಾ. ಮರಣವು ಯಾವಾಗ ಬಂದರೂ ಭಯಪಡದೆ ನಿತ್ಯ ಜೀವಕ್ಕೆ ಪ್ರವೇಶಿಸುವಂತೆ ನನ್ನ ಆತ್ಮವನ್ನು ಕಾಪಾಡು. ನಿನ್ನ ಪುನರಾಗಮನಕ್ಕಾಗಿ ನನ್ನನ್ನು ಸಿದ್ಧಪಡಿಸು. ಆಮೇನ್. ನನ್ನ ಪ್ರಿಯ ಸ್ನೇಹಿತರೆ, ನೀವು ಈ ಪ್ರಾರ್ಥನೆಯನ್ನು ಮನಪೂರ್ವಕವಾಗಿ ಮಾಡಿದ್ದರೆ ಮತ್ತು ನಿಮ್ಮ ಆತ್ಮವನ್ನು ಯೇಸುವಿನ ಕೈಗಳಿಗೆ ಒಪ್ಪಿಸಿದ್ದರೆ ಕಾಮೆಂಟ್ನಲ್ಲಿ ಪ್ರಭುವೇ, ನನ್ನ ಆತ್ಮವು ನಿನ್ನ ಕೈಯಲ್ಲಿದೆ ಎಂದು ಬರೆಯಿರಿ. ದೇವರು ನಿಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಲಿ ಮತ್ತು ಪುನರುತ್ಥಾನದ ಮಹಿಮೆಯ ದಿನಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.